ಹಲೋ ಲರ್ನರ್ಸ್, ಹೇಗಿದ್ದೀರಾ? ಹೇಗ್ ನಡೀತಿದೆ ಇಂಗ್ಲಿಷ್ ಪ್ರಾಕ್ಟೀಸ್? ಹೋಪ್ ನಮ್ಮ ವಿಡಿಯೋಸ್ ನಿಮಗೆ ಯೂಸ್ ಆಗ್ತದೆ ಅಂತ. ನಮ್ಮ ಲಾಸ್ಟ್ ವಿಡಿಯೋಲಿ ಹ್ಯಾವ್, ಹ್ಯಾಸ್, ಹ್ಯಾಡ್ ಗಳನ್ನ ಹೇಗೆ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನ ನೋಡಿದ್ವಿ. ಹಾಗಾದ್ರೆ ಇವತ್ತಿನ ವಿಡಿಯೋಲಿ ಏನ್ ಕಲಿತಿದೀವಿ? ಇವತ್ತು ಕೂಡ ಇಂಗ್ಲಿಷ್ ಅಲ್ಲಿ ನಮ್ಮನ್ನ ತುಂಬಾ ಕನ್ಫ್ಯೂಸ್ ಮಾಡೋ 2 ಯೂಸೇಜ್ ಗಳನ್ನ ನೋಡೋಣ. ಎಷ್ಟೋ ಸಲ ವಾಸ್ ಅನ್ನ ಯೂಸ್ ಮಾಡೋ ಕಡೆ ವರನ್ ಯೂಸ್ ಮಾಡ್ತೀವಿ. ವರನ್ ಬಳಸೋವಾಗ ವಾಸ್ ಅನ್ನ ಯೂಸ್ ಮಾಡ್ಬಿಟ್ಟಿರ್ತೀವಿ. ಈ ತಪ್ಪುಗಳನ್ನ ನಾನ್ ತುಂಬಾ ಸಲ ಮಾಡಿದೀನಿ. ನಿಮ್ಗೂ ಈ ರೀತಿಯ ಅನುಭವಗಳಾಗಿರಬಹುದು. ಸೊ ಈ ರೀತಿಯ ತಪ್ಪುಗಳಿಗೆ ಇವತ್ತು ಫುಲ್ ಸ್ಟಾಪ್ ಇಡೋಣ. ವೆಲ್ಕಮ್ ಟು ಡೆವಲಪ್ ರೋಲನ್. ಎಷ್ಟೋ ಸಲ ನಾವು ಇಂಗ್ಲಿಷ್ ಅಲ್ಲಿ ಮಾತಾಡುವಾಗ ಕನ್ಫ್ಯೂಸ್ ಆಗ್ತೀವಿ. ಅದರಲ್ಲೂ ವಾಸ್ ಮತ್ತೆ ವರ್ಗಳನ್ನ ಯೂಸ್ ಮಾಡುವಾಗ ಡೆಫಿನೆಟ್ಲಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹಾಗಾದ್ರೆ ಯಾವಾಗ ಈ ವಾಸ್ ಮತ್ತೆ ವರ್ಗಳನ್ನ ಯೂಸ್ ಮಾಡಬೇಕು? ಫಸ್ಟ್ ವಾಸ್ ಮತ್ತೆ ವರ್ಗಳನ್ನ ಸಿಂಪಲ್ ಆಗಿ ನೋಡ್ಬಿಡೋಣ. ಈ ಹಿಂದೆ ಆಗಿರೋದನ್ನ ಹೇಳುವಾಗ ನಾವು ಇವುಗಳನ್ನ ಬಳಸ್ತೀವಿ. ಇಲ್ಲಿ ವಾಸ್ ಅನ್ನ ನೋಡೋದಾದ್ರೆ ಎಲ್ಲಿ ಹಿ, ಶಿ, ಇಟ್ ಗಳನ್ನ ಬಳಸ್ತೀವಿ, ಅಲ್ಲಿ ವಾಸ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹಿ ವಾಸ್ ವೆರಿ ಹ್ಯಾಪಿ, I was out all day. She was very busy. ಹಾಗಾದ್ರೆ ವರನ್ ಎಲ್ಲಿ ಯೂಸ್ ಮಾಡಬೇಕು? ಎಲ್ಲಿ ವಿ, ಯು, ದೇ ಗಳನ್ನ ಯೂಸ್ ಮಾಡ್ತೀವಿ, ಅಲ್ಲಿ ವರನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, they were scolded by the teacher. We were dancers. I can't believe that you were the smartest kid in your class. ಹಾಗಾದ್ರೆ ಈ wasn't, weren't ಗಳು ಬರುತ್ತಲ್ವಾ, ಇದನ್ನ ಯಾವಾಗ ಬಳಸಬೇಕು? ಅದನ್ನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ, ಈಸಿಯಾಗಿ ನಮ್ಮ ನೆಕ್ಸ್ಟ್ ವಿಡಿಯೋಲಿ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಇಂಗ್ಲಿಷ್ ಅಲ್ಲಿ ಕಷ್ಟ ಅಂದ್ಕೊಳ್ತಾ ಇರೋ ಟಾಪಿಕ್ ಏನು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.